ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರಾ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಬನ್ನಿ ನೋಡೋಣ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಮೃತರ ಕುಟುಂಬದವರ ಕಣ್ಣೀರ ಕೋಡಿಯೇ ಹರಿಯುತ್ತಾ ಇದೆ. ಮೃತರನ್ನ ನೆನೆದು ಸಂಬಂಧಿಕರು ಆಕ್ರಂದಿಸ್ತಾ ಇದ್ದಾರೆ. ತಮ್ಮವರನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತಹ ದೃಶ್ಯ ಹೃದಯ ಹಿಂಡುವಂತಿದೆ. ವಿಮಾನ ದುರಂತದಲ್ಲಿ ಬಲಿಯಾಗಿದ್ದ ಕಲ್ಪನಾ ಅಂತ್ಯಕ್ರಿಯೆ ನೆರವೇರಿದೆ. ಗುಜರಾತ್ನ ವಡೋದರದಲ್ಲಿ ನಡೆದ ಅಂತ್ಯ ಸಂಸ್ಕಾರ ಇದು. ಮಕ್ಕಳು ಹಾಗೆ ಸಂಬಂಧಿಕರು ಮೃತದೇಹಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ 200ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಅನ್ನು ರವಾನಿಸಲಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಆಂಬ್ಯುಲೆನ್ಸ್ಗಳು ಬೀಡು ಬಿಟ್ಟಿವೆ. ಗುಜರಾತ್ನ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಂಬ್ಯುಲೆನ್ಸ್ಗಳು ಆಗಮಿಸಿವೆ. ಟಿಗೆ ನೀಡಬೇಕು ಅಂತ ಹರ್ಷಿತ್ ಚಿಕ್ಕಮ್ಮ ವರ್ಷ ಹೇಳಿದ್ದಾರೆ. ಅಹಮದಾಬಾದ್ನಲ್ಲಿ ಟಿವಿ9 ಜೊತೆ ಮಾತನಾಡಿದ ವರ್ಷ ದಂಪತಿ ಶವವನ್ನ ಪ್ರತ್ಯೇಕವಾಗಿ ತಗೊಂಡು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಕೇರಳದ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಫೈಟರ್ ಜೆಟ್ ತುರ್ತು ಭೂಸ್ಪರ್ಶ ಮಾಡಿದೆ. F-35 ಫೈಟರ್ ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅಪ್ಪಂದಿರ ದಿನದ ಶುಭಾಶಯವನ್ನ ಕೋರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ, ನನ್ನ ಪಾಲಿನ ಧೈರ್ಯ, ಸನ್ಮಾರ್ಗದ ಅರಿವು, ಸ್ಫೂರ್ತಿ, ಪ್ರತ್ಯಕ್ಷ ದೈವ ಅಂತ ಬರೆದುಕೊಂಡಿದ್ದಾರೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ದೈವ ಅಭಯ ನೀಡಿತ್ತು ಅವರಿಗೆ. ಜನಾರ್ದನ್ ರೆಡ್ಡಿ ಆಪ್ತರು ಮೇ 13ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಸವಣೂರು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಆಗ ದೈವದ ಒಂದು ನುಡಿ ಕೇಳ್ತಾರಲ್ಲ, ಆ ರೀತಿಯ ಕೇಳಿದ್ದಾರೆ. 1 ತಿಂಗಳ ಹಿಂದೆ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಂತ ದೈವ ಅಭಯ ನೀಡಿತ್ತು. ಮಂಗಳೂರಿನಲ್ಲಿ ಮಹಾಮಳೆಗೆ ಖಾಸಗಿ ಫ್ಲಾಟ್ ಮೇಲೆ ತಡೆಗೋಡೆ ಕುಸಿದು ಬಿದ್ದಿದೆ. ಕದ್ರಿ ಶಿವಬಾಗ್ ಬಳಿಯ ಖಾಸಗಿ ಫ್ಲಾಟ್ಗೆ ಭಾರೀ ಹಾನಿಯಾಗಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಮತ್ತೆರಡು ಮನೆಗಳು ಕುಸಿದು ಬೀಳುವಂತ ಅಪಾಯ ಎದುರಾಗಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ಸಮೀಪದ ನಾರಿಹಳ್ಳ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯ ಭರ್ತಿ ಹಿನ್ನೆಲೆ 700 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಮಳೆಯಿಂದಾಗಿ ರಸ್ತೆಗಳು ಹದಗೆಟ್ಟಿದೆ. ಬಸ್ ನಿಲ್ದಾಣ, ರೈಲ್ವೆ ಬ್ರಿಡ್ಜ್ ಅಡಿ ತಗ್ಗು ಗುಂಡಿಗಳು ಬಿದ್ದಿದೆ. ಕೆಆರ್ಎಸ್ ಪಕ್ಷದ ಸದಸ್ಯರು ಗುಂಡಿಗೆ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ಗಮನಕ್ಕೆ ತರುವುದಕ್ಕೆ ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾರೆ.